ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದ ಮೂಲಕ ಪ್ರಭು ಯೇಸು ಕ್ರಿಸ್ತರು ನಮಗೆ ಕಲಿಸುತ್ತಿರುವ ಪಾಠ ಏನೆಂದರೆ, ಇತರರು ನಮ್ಮನ್ನು ನಿಂದಿಸಿದಾಗ, ಇತರರು ನಮ್ಮನ್ನು ತಿರಸ್ಕರಿಸಿದಾಗ ನಾವು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದು. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ತಮ್ಮ ಸ್ವಂತ ನಾಡಿಗೆ ತೆರಳಿದಾಗ ಅಲ್ಲಿ ದೈವಿಕ ಶಕ್ತಿಯಿಂದ, ದೈವಿಕ ಜ್ಞಾನದಿಂದ ಬೋಧನೆಯನ್ನು ಮಾಡಿದಾಗ ಹಾಗೂ ಮಹತ್ ಕಾರ್ಯಗಳನ್ನು ಎಸಗಿದಾಗ ಅಲ್ಲಿಯ ಜನರು ಪ್ರಭು ಯೇಸು ಕ್ರಿಸ್ತರನ್ನು ತಿರಸ್ಕರಿಸಿದ್ದರು. ಈತನು ಆ ಬಡಗಿ ಜೋಸೇಫನ ಮಗನಲ್ಲವೇ? ಈತನ ತಾಯಿ ಆ ಮರಿಯ ಅಲ್ಲವೇ? ಈತನ ಸಹೋದರ ನಮ್ಮ ಮಧ್ಯೆ ಇದ್ದಾರಲ್ಲವೇ ಎಂಬುದರ ಮೂಲಕ ಆ ಪ್ರಭು ಒಬ್ಬ ಮೆಸ್ಸಾಯ, ದೇವರಿಂದ ಬಂದಂತಹ ವ್ಯಕ್ತಿ ಎಂಬುದನ್ನು ಅವರು ತಿರಸ್ಕರಿಸಿದರು. ಪ್ರಿಯರೇ, ಆದರೆ ಪ್ರಭು ಯೇಸು ಕ್ರಿಸ್ತರು ನಡೆದುಕೊಂಡಂತಹ ಒಂದು ರೀತಿಯನ್ನು ನೋಡಿ. ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಅವರೊಂದಿಗೆ ಜಗಳವಾಡಲು ನಿಂತುಕೊಳ್ಳಲಿಲ್ಲ, ತರ್ಕ ಮಾಡಲಿಲ್ಲ, ಬದಲಾಗಿ ಮೌನವಾಗಿ ಅವರು ಅಲ್ಲಿಂದ ತೆರಳುತ್ತಾರೆ. ಒಬ್ಬ ಪ್ರವಾದಿ ತನ್ನ ಸ್ವಂತ ನಾಡಿನಲ್ಲಿ ಗೌರವಕ್ಕೆ ಒಳಪಡುವುದಿಲ್ಲ ಎಂಬುದರ ಮೂಲಕ ಅವರು ಮುಂದೆ ನಡೆಯುತ್ತಾರೆ. ಅಲ್ಲಿ ಹೆಚ್ಚಾಗಿ ಯಾವುದೇ ರೀತಿಯಾದಂತಹ ಒಂದು ಅದ್ಭುತಗಳನ್ನು ಮಾಡುವುದಿಲ್ಲ. ಯಾರಿಗೆ ನಷ್ಟ? ಅಲ್ಲಿಯ ಆ ಜನಗಳೇ ಅಲ್ಲಿ ನಷ್ಟಕ್ಕೊಳಗಾದರು. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲೂ ಸಹ ಇತರರು ನಮ್ಮನ್ನು ತಿರಸ್ಕರಿಸಿದಾಗ ಅಥವಾ ನಿಂದಿಸಿದಾಗ ನಾವು ಪ್ರಭುವಿನಂತೆ ಮೌನವಾಗಿ ಮುಂದೆ ಹೋಗಬೇಕು. ಬದಲಾಗಿ ನಾವು ಅಲ್ಲಿ ನಿಂತು ತರ್ಕ ಮಾಡುವುದಲ್ಲ, ಅಥವಾ ಅಲ್ಲಿ ಜಗಳವಾಡುವುದಲ್ಲ, ಅಥವಾ ನಾನು ಯಾರೆಂದು ತೋರಿಸುತ್ತೇನೆ ಎಂದು ಅಹಂಕಾರ ತೋರಿಸುವುದಲ್ಲ. ಪ್ರಿಯರೇ, ಇಂದು ನಾವು ನೊವೇನದ 3ನೇ ದಿನದಲ್ಲಿದ್ದೇವೆ. ಮಾತೆ ಮರಿಯಮ್ಮನವರ ನೊವೇನದ 3ನೇ ದಿನದಲ್ಲಿ ಮಾತೆ ಮರಿಯಮ್ಮನವರನ್ನು ಕುರಿತು ಧ್ಯಾನಿಸುವಾಗ ಇದನ್ನೇ ನಾವು ಧ್ಯಾನಿಸೋಣ. ತನ್ನ ಮಗನನ್ನು ಇತರರು ನಿಂದಿಸಿದಾಗ, ತನ್ನ ಮಗನನ್ನು ಇತರರು ಹೊಡೆದಾಗ, ಬಡಿದಾಗ, ಅಥವಾ ತನ್ನ ಸ್ವಂತ ಮಗನನ್ನು ಇತರರು ತಿರಸ್ಕರಿಸಿದಾಗ ಆಕೆಯೂ ಸಹ ಪ್ರಭುವಿನಂತೆ ಹೋಗಿ ಯಾರೊಡನೆ ತರ್ಕ ಮಾಡಲಿಲ್ಲ, ಯಾರೊಂದಿಗೂ ಜಗಳವಾಡಲಿಲ್ಲ. ಬದಲಾಗಿ ಎಲ್ಲವನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ದೇವರೊಡನೆ ಸಂಭಾಷಣೆ ಮಾಡುತ್ತಾ ಒಂದು ಪ್ರಾರ್ಥನೆಯಲ್ಲಿ ಮಗ್ನರಾಗಿ ಎಲ್ಲವನ್ನು ದೇವರಿಗೆ ಅರ್ಪಿಸಿದರು. ಪ್ರಿಯರೇ, ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಪ್ರಿಯ ಪಾತ್ರಗಳಿಗೆ ಯಾರಾದರೂ ಈ ರೀತಿಯಲ್ಲಿ ನಿಂದಿಸಿದಾಗ, ತಿರಸ್ಕರಿಸಿದರೆ ನಾವು ಸಹ ಮಾತೆ ಮರಿಯಮ್ಮನವರಂತಿರಬೇಕು. ಮೌನವಾಗಿ ಎಲ್ಲವನ್ನು ದೇವರಿಗೆ ಪ್ರಾರ್ಥನೆಯಲ್ಲಿ ಸಲ್ಲಿಸಬೇಕು. ದೇವರು ಅಲ್ಲಿ ಅದ್ಭುತಗಳನ್ನು ನಡೆಸುತ್ತಾರೆ. ಅದು ಬಿಟ್ಟು ತರ್ಕ ಮಾಡುತ್ತಾ, ಜಗಳ ಮಾಡುತ್ತಾ ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡಬಾರದು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅಲ್ಲೆಲೂಯಾ.